ಕಾಜಿ ಕಲ್ಲಳ್ಳಿ ಮುನ್ರಾಜು ಅಂತ ನನ್ನ ಹೆಸರು. ಈ ನರಸಾಪುರ ಪಕ್ಕದಲ್ಲಿರೋಂತಹ ಒಂದು ಸಣ್ಣ ಹಳ್ಳಿ. ಆ ಸಣ್ಣ ಹಳ್ಳಿಯಲ್ಲಿ ರೈತ ಕುಟುಂಬದಿಂದ ಹುಟ್ಟಿ ಬಂದು ಒಂದು ವ್ಯವಸಾಯದಲ್ಲಿ ನಾವು ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿಕೊಂಡು ನಾವು ಒಟ್ಟು ಕುಟುಂಬ. ನಮ್ಮ ಅಪ್ಪನವರು ಮೂವರು, ಅವರು 2000 ಇಸ್ವಿ ತನಕ ಇದ್ದರು. ಅಲ್ಲಿಂದ ನನ್ನ ಜಾಯಿಂಟ್ ಕುಟುಂಬ, ನನ್ನ ತಮ್ಮನವರೆಲ್ಲ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಅಭಿವೃದ್ಧಿ ಮಾಡಿಕೊಂಡು ನಾವು ಬೆಳವಣಿಗೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಕೋಲಾರದಲ್ಲಿ 20 ವರ್ಷದಿಂದ ನಾನು ಬಾಡಿಗೆ ಮನೆಯಲ್ಲಿದ್ದು ಒಂದು ಮನೆಯನ್ನು ಸಹ ಕಟ್ಕೊಂಡು ಇದು ಮಾಡ್ತಾಯಿದ್ದೆ. ಅದರಲ್ಲಿ ಬರ್ತೀವಿ. ಕಳೆದ 10 ವರ್ಷ ಹಿಂದೆ ನಾನು 12 ವರ್ಷ ಹಿಂದೆ DCC ಬ್ಯಾಂಕಲ್ಲಿ ವಾಲಂಟ್ರಿ ತಗೊಂಡು ಊರ ಕಡೆ ಬಂದೆ ವ್ಯವಸಾಯ ಮಾಡಬೇಕು ಅಂತ. ವ್ಯವಸಾಯದ ಜೊತೆಯಲ್ಲಿ ಅದೇ ಕಾಲಕ್ಕೆ ಇಲ್ಲಿ ಎಲೆಕ್ಷನ್ ಬಂತು. ಈ ನಮ್ಮ ಹಿರಿಯರೆಲ್ಲ ಸೇರಿ ಇಲ್ಲಿ ನೀನು DCC ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೆ, ಬುದ್ಧಿವಂತ ನಿರ್ತೀಯ, ನೀನು ಇಲ್ಲಿ ಕೆಲಸ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ ಇಲ್ಲಿ ಕರ್ಕೊಂಬಂದು 2016ರಲ್ಲಿ ಅಧ್ಯಕ್ಷರು ಮಾಡಿದರು. ಆ ಅಧ್ಯಕ್ಷರು ಮಾಡಿದಾನಿಂದ ಈಚೆಗೆ DCC ಬ್ಯಾಂಕಿಂದ ಸುಮಾರು ಒಂದು 708 ಜನಕ್ಕೆ ಒಂದು 10 ಕೋಟಿಯಷ್ಟು ಸಾಲ ತಂದು ಕೊಟ್ವಿ. ಅದಾದಮೇಲೆ ಆ ಮುಂದಿನ ಟರ್ಮಲ್ಲಿ ಒಂದು 500ರಿಂದ 600 ಗ್ರೂಪ್ಸ್ಗೆ 25ರಿಂದ 30 ಕೋಟಿಯಷ್ಟು ಸಾಲ ತಂದು ಕೊಟ್ಟು ಎಲ್ಲ ಶೂನ್ಯ ಬಡ್ಡಿ ದರದಲ್ಲಿ ಅದು ನಡ್ಕೊಂಡು ಹೋಗ್ತಾ ಇದೆ ಅದರ ಪಾಡಾಗದು. ಆಮೇಲೆ ಇಲ್ಲಿ ಈ ಸೊಸೈಟಿನಲ್ಲಿ 10 ಕೋಟಿ ರೂಪಾಯಿ ಸಾಲ ಇದ್ದರೆ ಒಂದು ವರ್ಷಕ್ಕೆ 1.75 ಪ್ರಕಾರ 17.5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ರೈತರ ಪರವಾಗಿ ನಮಗೆ ಬಡ್ಡಿ ಕೊಡ್ತಾರೆ DCC ಬ್ಯಾಂಕಿಂದ, ಸರ್ಕಾರದಿಂದ. ಅದ್ರ ಜೊತೆಗೆ ನಾವೇನು ಫುಡ್ ಗ್ರೈನ್ಸ್ ಮಾಡ್ತೀವಿ ಅದರಲ್ಲಿ ತಿಂಗಳಿಗೆ 1,75,000 ಪ್ರಕಾರ 17.5 ಲಕ್ಷ ರೂಪಾಯಿ ಬರುತ್ತೆ. ಇವೆರಡೂ ಸೇರಿ 35ರಿಂದ 40 ಲಕ್ಷ ರೂಪಾಯಿ ಈ ಸೊಸೈಟಿದು ವರ್ಷಕ್ಕೆ ಆದಾಯ. ನಮ್ಮ ಸ್ಯಾಲ್ರಿ ಮತ್ತು ಆಡಳಿತಾತ್ಮಕ ಖರ್ಚುಗಳೆಲ್ಲ ಸೇರಿದರೆ 30 ಲಕ್ಷ 35 ಲಕ್ಷ ವರ್ಷಕ್ಕೆ ಖರ್ಚು ಬರುತ್ತೆ. ಉಳ್ಕೊಳ್ಳೋದೆಷ್ಟು? 5ರಿಂದ 10 ಲಕ್ಷ. 5ರಿಂದ 10 ಲಕ್ಷ ಉಳ್ಕೊಂಡ್ರೆ ನಾನಿಲ್ಲಿ 5 ಕೋಟಿ 10 ಕೋಟಿ ರೂಪಾಯಿ ಎತ್ಕೊಂಡು ಹೋಗೋಕ್ಕೆ ಎಲ್ಲಿ ಸಾಧ್ಯ ಅಂತೇಳಿ ನೀವು ಅರ್ಥ ಮಾಡ್ಕೊಳ್ರಿ. ಆಮೇಲೆ ಅವ್ರ ಹತ್ರ ಏನಾದರೂ ದಾಖಲೆಗಳಿದ್ದರೆ ತೊಗೊಂಬಂದು ಇಲ್ಲಿ ಚೆಕ್ ಮಾಡಬಾರ್ದಾಗಿತ್ತು. ಅದು ಸುಳ್ಳು ಆಪಾದನೆ. ಈ ಲೆಕ್ಕ ಅಂತಂದರೆ ಬರೀ 5ರಿಂದ 10 ಲಕ್ಷ ವರ್ಷಕ್ಕೆ ಉಳಿಯೋದಿಲ್ಲಿ. ಆ 5ರಿಂದ 10 ಲಕ್ಷ ಉಳಿಯೋ ಅಮೌಂಟಲ್ಲಿ ನಾನು ಕೋಟಿಗೆ ತಗೊಂಡೋಗಕ್ಕಾಗ್ತದೋ ಇಲ್ಲ ಅಂತೇಳಿ ನೀವೇ ಅದನ್ನು ನಿರ್ಧರಿಸಬೇಕು. ಇದಾದಮೇಲೆ ಇದು ಈ ಸೊಸೈಟಿ ಬಿಲ್ಡಿಂಗ್ ಕಟ್ಟಬೇಕಾಗಿತ್ತು. ಈ ಸೊಸೈಟಿ ಬಿಲ್ಡಿಂಗ್ ಒಂದು 2 ವರ್ಷ 3, 4, 5 ವರ್ಷದಿಂದನೇ DCC ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ವಿ. ಆ ಲೋನ್ ಸ್ಯಾಂಕ್ಷನ್ ಆದಮೇಲೆ ಇಲ್ಲಿ ಸೈಟ್ ಪಾಯ ಹಾಕಕ್ಕೆ ಬಂದ್ವಿ. ಪಾಯ ಹಾಕಿದಾನಿಂದ ಕೆಲವರು ಇಲ್ಲಿ ಬಿಲ್ಡಿಂಗ್ ಕಟ್ಟಬಾರ್ದು ಅಂತೇಳಿ ಆ ಕಡೆ ಗಲಾಟೆ ಈ ಕಡೆ ಗಲಾಟೆ ಸುತ್ತು ಗಲಾಟೆ ಮಾಡಿ 1.5 ವರ್ಷ ತಳ್ಳಿದ್ರು. ಅಷ್ಟೊತ್ತಿಗೆ DCC ಬ್ಯಾಂಕ್ ಲೋನು ಸ್ಯಾಂಕ್ಷನ್ ಆಗಿದ್ದು ಟರ್ಮ್ ಮುಗಿದೋಯ್ತು ಅಂತ ವಾಪಸ್ ಹೋಯ್ತು. ಆದರೂ ಏನೋ ಕಷ್ಟ ಬಿದ್ದು ಈ ಬಿಲ್ಡಿಂಗು ಕಟ್ಟಿದ್ವಿ. ಇನ್ನೂ 30 ಲಕ್ಷ ರೂಪಾಯಿ ನಾವು ಕಾಂಟ್ರಾಕ್ಟ್ರಿಗೆ ಬಾಕಿ ಇದ್ದೀವಿ. ಈಗಲೂ 1.30ರಲ್ಲಿ ಅವ್ರಿಗೆ ಒಂದೇನೋ ಸೇರಿದ್ದು, ಇನ್ನೂ 30 ಲಕ್ಷ ರೂಪಾಯಿ ಬಾಕಿ ಇದೆ. ಇಲ್ಲಿ ಯಾವುದು ಕದ್ದಿಲ್ಲ. ಆಮೇಲೆ ಇಷ್ಟು ಜನ ಹೆಣ್ಮಕ್ಳಿಗಾಗಲಿ ಅಥವಾ ರೈತರಿಗಾಗಲಿ ನಾವು ಸಾಲ ಕೊಟ್ಟಿದ್ವಲ್ಲ 10 ವರ್ಷದಿಂದ, ಹೆಣ್ಣು ಮಗುವನಾಗಲಿ ಇವರನ್ನಾಗಲಿ 100 ರೂಪಾಯಿ ಈ ಸಂಘದ ಆಡಳಿತ ಮಂಡಳಿ ಅವರಿಂದ ಲಂಚ ತಗೊಂಡು ಲೋನ್ ಕೊಟ್ಟೋದಂತೇಳಿ ಯಾರಾದರೂ ಸಾಬೀತುಪಡಿಸಿರಿ. ಇಷ್ಟು ಜನ ರೈತರವ್ರಿ, ಇವರೆಲ್ಲ ರೈತರೇ. ಇಲ್ಲಿ ಯಾರನ್ನ ಬೇಕಾದ್ರೂ ಕೇಳ್ಬೋದು, ಯಾರಿಂದಾದರೂ 100 ರೂಪಾಯಿ ನಾವು ಲಂಚ ತಗೊಂಡಿದ್ವಾ ಅಥವಾ ಅವ್ರಿಗೆ ತೊಂದರೆ ಕೊಟ್ಟಿದ್ವಿ ಅಂತ. ಅವರೆಲ್ಲ ಖುಷಿ ಪಡ್ತಾ ಇದ್ದಾರೆ. ನಮ್ಮ ರೈತರೆಲ್ಲನೂ ಹೋಬಳಿನಲ್ಲಿ 40 ಹಳ್ಳಿ ಬರ್ತದೆ, ನೀನು ಬಂದಲೇ ಅಭಿವೃದ್ಧಿ ಮಾಡಿದ್ಯಾ, ನಮಗೆಲ್ಲ ಅನುಕೂಲ ಆಗಿದೆ, ನೀನೇ ಮುಂದಕ್ಕೆ ಇರಬೇಕು, ನಾಳೆ ಎಲೆಕ್ಷನ್ ಇರೋದ್ರಿಂದ ನೀನೇ ಕಂಟಿನ್ಯೂ ಆಗು, ನೀನೇ ಅಧ್ಯಕ್ಷನಾಗು, ಇನ್ನೂ ಅದನ್ನು ಸರಿಪಡಿಸು ಅಂತೇಳಿ ಹೇಳಿದ್ದಕ್ಕಿಂತ ಏನಾಯಿತು, 3 ದಿವಸದಿಂದ ಹೋಬಳಿ 40 ಹಳ್ಳಿಗೆ ಓಡಾಡೋಕ್ಕೆ ಶುರು ಮಾಡಿದರು. 40 ಹಳ್ಳಿನಾಗ ರೈತರು ಇಲ್ಲಿ ಸಾಲ ಪಡ್ಕೊಂಡಿರೋರು, ಇಲ್ಲಿಂದ ಉಪಯೋಗ ಪಡ್ಕೊಂಡಿರೋರು ಮುನ್ರಾಜಪ್ಪನ ಪರವಾಗಿ ಎಲ್ಲರೂ ಮಾತನಾಡೋಕ್ಕೆ ಶುರುವಾದರು. ಮುನ್ರಾಜಪ್ಪನ ಏನಾದರೂ ತಡೆ ಕಟ್ಟಬೇಕು, ಎಲೆಕ್ಷನ್ನಲ್ಲಿ ಜನಗಳನ್ನ ಎತ್ಕಟ್ಟಬೇಕು, ಆತನಿಗೆ ಓಟ್ ಹಾಕ್ದಿರ ಮಾಡಬೇಕು ಅಂತೇಳಿ ತಪ್ಪು ಮಾಹಿತಿ ಸುಳ್ಳು ಮಾಹಿತಿ ಇಟ್ಕೊಂಡು ನಾನು ಕೋಲಾರದ ಕಟ್ತಾ ಇರೋ ಮನೆ, ನಮ್ಮ ಬೈಪಾಸಲ್ಲಿ ಇರೋ ಜಮೀನು ಮತ್ತು ಈ ಬಿಲ್ಡಿಂಗ್ದೆಲ್ಲ ಇದಾಕಿ ನನ್ನ ಫೋಟೋಗೆ ಹಾಕಿ ಇಲ್ಲಿ ಇವತ್ತು ಸುಳ್ಳು ಆಪಾದನೆ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ. ಅದು ಸತ್ಯಕ್ಕೆ 100 ಸುಳ್ಳು. ಈ ಥರ ಎಲೆಕ್ಷನ್ ಮಾಡಬಾರ್ದು. ಯಾರೋ ಹಿಂದಿನಿಂದ ಇದಾಗಿ ಡೈರೆಕ್ಟ್ ರೈತನ ಕೇಳ್ಕೊಳ್ಳಿ, ಆ ಮುನ್ರಾಜಪ್ಪನ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರ, ರೈತರಿಂದ ಓಟ್ ತಗೊಂಡು ಅಧಿಕಾರಕ್ಕೆ ಬರಲಿ. ವಾಮಮಾರ್ಗದಿಂದ ಅಧಿಕಾರಕ್ಕೆ ಬರೋದು ಎಲ್ಲಿ ಇದು ನ್ಯಾಯ? ಅಲ್ಲ, ಸಾಲ ಬಾಕಿ ಇದ್ದರೆ ಅವ್ರ ಹೆಸರದಲ್ಲಿ ಇರ್ತದೆ, ಮಕ್ಕಳು ಕಟ್ಟಬೇಕಾಗ್ತದೆ, ಜಮೀನು ನಮಗೆ ಮಾರ್ಟ್ಗೇಜ್ ಮಾಡಿಕೊಟ್ಟಿರ್ತಾರೆ.
ಅದು ಎಲ್ಲ ಸುಮ್ಮನೆ ಸುಳ್ಳು ಆಪಾದನೆ. ಎಲೆಕ್ಷನ್ನಲ್ಲಿ ಮುನ್ರಾಜಪ್ಪನಿಗೆ ಅನುಕೂಲ ಆಗಬಾರ್ದು, ಅನಾನುಕೂಲ ಆಗಲಿ. ಈ ಬಿಲ್ಡಿಂಗ್ ಕಟ್ಟಿದ್ರಿಂದ ಎಲ್ರಿಗೂ ಒಂಥರ ಏನಾಗೋಯ್ತು, ಅಸೂಯೆ. ಹಾಂ, ಎಲ್ಲ ಮಾಹಿತಿ ಇದ್ರು, ಅರ್ಜಿಗಳು ಕೊಟ್ಟವ್ರೆ, ಅರ್ಜಿಗಳು ತಗೊಂಡವ್ರೆ, ಮತ್ತೆ ವಾಪಸಿ ತಗೊಂಡೋಗವ್ರೆ. ಅಲ್ಲ ಇದು ಇಲ್ಲ ಅಂತಂದರೆ ಆಗ್ತದ? ಎಲ್ಲ ಸುಳ್ಳು ಆಪಾದನೆಗಳು. ಇಲ್ಲಿ ಯಾವುದೇ ದುರುಪಯೋಗ. ಆಮೇಲೆ ಇನ್ನೊಂದು, ಇಂದಿನ 5 ವರ್ಷ ಹಿಂದೆ ನಮ್ಮಲ್ಲಿ ಒಬ್ಬ ಸೆಕ್ರೆಟ್ರಿ ಇದ್ದ ಹಿಂದಿನ ಆಡಳಿತ ಮಂಡಳಿಯಲ್ಲಿ. ಆ ಸೆಕ್ರೆಟ್ರಿ ಇದ್ದಾಗ ಅವನು 80 ಲಕ್ಷ ರೂಪಾಯಿ ದುರುಪಯೋಗ ಮಾಡಿದ್ದ. ಅವನು ಒಪ್ಕೊಂಡು ಬರ್ಕೊಟ್ಟು ಮನೆ ಮಾರಿ 25 ಲಕ್ಷ ರೂಪಾಯಿ ಕಟ್ಟಿದ್ದಾನೆ. ಇನ್ನು 45 ಲಕ್ಷ ಕಟ್ತೀನಿ ಅಂತ ಹೇಳಿದ್ದಾನೆ. ಅವನ್ನ ಸಸ್ಪೆಂಡ್ ಮಾಡಿದ್ವಿ, ಡಿಸ್ಮಿಸ್ ಮಾಡಿದ್ವಿ, ಕ್ರಿಮಿನಲ್ ಕೇಸ್ ಹಾಕಿದ್ವಿ. ಸೆಕ್ಷನ್ 17ನಲ್ಲಿ ಏರ್ ಆಫೀಸಲ್ಲಿ ಕೇಸ್ ಹಾಕಿದ್ವಿ. ಎಲ್ಲ ಕ್ರಮನೂ ತಗೊಂಡಿದ್ವಿ. ಅದು ಬಿಟ್ಟರೆ ಇನ್ನೇನು ಒಂದೇ ಒಂದು ರೂಪಾಯಿ ದುರುಪಯೋಗ ಆಗಿಲ್ಲ. ಈ ಜನಕ್ಕೆಲ್ಲ ಗೊತ್ತಿದೆ ಇಲ್ಲೇನೇನು ನಡೆದಿದೆ, ಏನೇನು ನಡೆದಿಲ್ಲ ಅಂತ. ಈ ಸುಳ್ಳು ಆಪಾದನೆ ಅಂತೇಳಿ. ಆಮೇಲೆ ಎಲ್ಲ ಮತ ಬಾಂಧವರಲ್ಲಿ ನಾನು ಕೇಳ್ಕೊಳ್ತೀನಿ, ನಮ್ಮ ಇದರಲ್ಲಿ ನನ್ನಿಂದ ಅವರಿಗೆ ಸಹಾಯ ಆಗಿ, ಅನುಕೂಲ ಆಗಿ, ಇಷ್ಟೆಲ್ಲ ಅಭಿವೃದ್ಧಿ ಪಡಿಸಿರೋದು ಅವ್ರಿಗೆಲ್ಲ ಇಷ್ಟ ಆಗಿ, ನಾನು ಒಳ್ಳೇನಂದರೆ ನನ್ನ ಕೈ ಹಿಡೀಲಿ, ಅಲ್ಲಿ ಕೂರಿಸ್ಲಿ. ಇಲ್ಲ ಇವನು ಸರಿಯಿಲ್ಲ ಅನ್ನೋಂಗಿದ್ರೆ, ಇವನು ಸರಿಯಿಲ್ಲ ಅನ್ನೋದ್ರಿಂದ ನಾನು ಕೈ ಹಿಡೋದು ಬೇಡ. ನಾನು ಇಲ್ಲಿ ಜೀವನಕ್ಕೆ ಬಂದಿಲ್ಲ, ಏನೋ ನಾನು ಕೈಲಾದಷ್ಟು ಸರ್ವಿಸ್ ಮಾಡೋಣ ಅಂತ ಬಂದಿದ್ದೆ ವಿನಃ ನಾನು ಇಲ್ಲಿ ತೊಗೊಂಡೋಗಿ ಜೀವನ ಮಾಡಬೇಕಾಗಿಲ್ಲ. ಏನೋ ತಕ್ಕಮಟ್ಟಿಗೆ ನಾವು ಒಂದಷ್ಟು ಆಸ್ತಿ ಒಪ್ಪನಾಸ್ತಿದೆ, ನಾವು ಮಾಡ್ಕೊಂಡಿದ್ವಿ, ದುಡ್ದು ಬದುಕ್ತಾ ಇದ್ವಿ. ಸರ್ವಿಸ್ಗೆ ಬಂದಿರೋದು ನಾನು. ಇಲ್ಲಿ 100 ರೂಪಾಯಿ ಸಂಪಾದನೆಗೆ ಬಂದಿಲ್ಲ, ಯಾರಿಗೂ ಹಿಂಸೆ ಕೊಡೋಕ್ಕೆ ಬಂದಿಲ್ಲ. ಇದು 150 ಜನ ಇಷ್ಟೊತ್ತು ಹೇಳಿದ್ರಲ್ಲ, 150 ಜನದ್ದು 1 ವರ್ಷದಿಂದ ಯಾರೋ ಕೇಳಿದವ್ರಿಗೆ ಅಲ್ಲಿ ಇಲ್ಲ 5,000 10,000 ಕೊಟ್ಟಿದ್ವಿ. ರೆಕಾರ್ಡ್ಸ್ ಪ್ರಕಾರ ಕೊಟ್ಟಿದ್ವಿ, ನೀತಿ ನಿಯಮ ಪ್ರಕಾರನೇ ಕೊಟ್ಟಿದ್ವಿ. ಏನೇನು ಪ್ರೊಸೀಜರ್ ಬೇಕು ಅದ್ರ ಪ್ರಕಾರ ಮಾಡ್ಕೊಂಡಿದ್ವಿ. ಆಡಿಟ್ ರೂಪಲ್ಲಿ ಕೂಡ ಬಂದ್ಬಿಟ್ಟಿದೆ. ಹೌದು.